ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಾಪು ಚುರುಮುರಿ ಬೇಕು ಅಂತ ಕೇಳ್ದ, ಹಾಗಾಗಿ ಚುರುಮುರಿ ಮಾಡಿದ್ದೀನಿ. ನಂದ್ರಲ್ಲಿ ಸ್ವಲ್ಪ ಚಿಲ್ಲಿ ಇದೆ, ಒಂದ್ರಲ್ಲಿ ಚಿಲ್ಲಿ ಪೌಡರ್ ಇಲ್ಲ, ಪ್ಲೇನು. ಇಬ್ಬರು ಕೂಡ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದೀವಿ. ಸಖತ್ತಾಗಿದೆ ಮಾತ್ರ, ಟೇಸ್ಟ್ ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂತಾ ಇರೋದು. ಈ ನಡುವೆ ಸ್ವಲ್ಪ ಅವನು ಕೇಳೋಕ್ಕೆ ಶುರು ಮಾಡಿದ್ದಾನೆ, ಅಮ್ಮ ನನಗೆ ಇದು ಬೇಕು, ಅಮ್ಮ ನಂಗೆ ಅದು ಬೇಕು ಅಂತ. ಮುಂಚೆ ಎಲ್ಲ ಅಷ್ಟೆಲ್ಲ ಏನಿಲ್ಲ, ಏನು ಕೊಟ್ಟರು ತಿನ್ನೋರು. ಇವಾಗ ಅವ್ನು ಕೇಳ್ತಾನೆ, ದಿನ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅವನಿಗೆ, ಏನಾದರೂ ಅವ್ನು ಮಾಡಿ ಕೊಡೋದು. ಅಲ್ಲ ಕಂದ, ಚೆನ್ನಾಗಿದೆ ಚುರುಮುರಿ, ಚೆನ್ನಾಯ್ತಾ, ಇಷ್ಟ ಆಯ್ತಾ? ಇವಾಗ ಇಬ್ಬರು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನೋದು. ಹಾಗೆಯೇ ಇವತ್ತು ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು. ಯಜಮಾನರು ಕಾಲ್ ಮಾಡಿ ಹೇಳಿದ್ದೆ ಬಿರಿಯಾನಿ ತೊಗೊಂಬನ್ನಿ ಅಂತ. ಅವರು ಮಟನ್ ಬಿರಿಯಾನಿ ತೊಗೊಂಬಂದಿದ್ರು ಮತ್ತು ಚಿಕನ್ ಕೂಡ ತೊಗೊಂಬಂದಿದ್ರು. ಅದನ್ನು ನಾನೇ ಮನೇಲಿ ಪೆಪ್ಪರ್ ಫ್ರೈ ಮಾಡಿದ್ದೆ. ಪೆಪ್ಪರ್ ಫ್ರೈ ನಮ್ಮಿಬ್ಬರಿಗೂ ತುಂಬ ಇಷ್ಟ, ಪಾಪುನೂ ಕೂಡ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಬೇರೆ ಏನೂ ಟ್ರೈಯೇ ಮಾಡಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನಗೂ ಕೂಡ ಟೈಮ್ ಆಗಿಬಿಟ್ಟಿತ್ತು. ಬೇಗ ಬೇಗ ಚಪಾತಿ ಎಲ್ಲ ನಾನು ಒತ್ಕೊಟ್ರೆ ಯಜಮಾನರು ಬೇಯಿಸ್ಕೊಡ್ತಾಯಿದ್ರು. ಸರಿ, ಲಂಚ್ಗೂ ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಪಾಪುಗೂ ಕೂಡ ಲಂಚ್ ಬಾಕ್ಸ್ಗೆ ನನಗೆ ಎಲ್ಲನೂ ಸೇರಿಸೇನೆ ಬೇಗ ಬೇಗ ಒತ್ಕೊಟ್ಟೆ. ಯಜಮಾನರು ಬೇಯಿಸಿಟ್ರು, ಹಾಗೇ ಡಬ್ಬಿಗೆ ಹಾಕ್ಕೊಂಡು ಇವಾಗ ಅದನ್ನೇ ತಿಂಡಿಗೂ ಕೂಡ ತಿಂದ್ಬಿಟ್ಟು ಚಪಾತಿನ ನಾನು ಮತ್ತು ಪಾಪು ಇಬ್ಬರು ಕೂಡ ಸ್ಕೂಲಿಗೆ ಹೊರಡ್ತೀವಿ. ಮನೇಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಇಬ್ಬರು ಕೂಡ ಹೊರಟ್ವಿ. ಆಮೇಲೆ ಏನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಡೈರೆಕ್ಟ್ ವಾಪಸ್ ಮನೆಗೆ ಬಂದಮೇಲೆ ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು, ಪಾತ್ರೆ ಎಲ್ಲ ತೊಳಿಬೇಕಿತ್ತು. ಸರಿ, ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೆ. ದಿನ ಇದೊಂದು ಕೆಲಸ ನನಗೆ, ಪಾತ್ರೆ ವಾಶ್ ಮಾಡೋ ಟೈಮಲ್ಲಿ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದು ನಿಂತ್ಕೋತಾನೆ. ನೋಡ್ತಾ ಇರ್ಬೋದು ನೀವು ನಾನು ತೊಳೆದಿರೋ ಪಾತ್ರೆನ. ಅವನು ತೆಗೆದು ಬ್ಯಾಸ್ಕೆಟ್ ಒಳಗಡೆ ಹಾಕೋದು, ಅದನ್ನೆಲ್ಲ ಕೂಡ ಮಾಡಿಕೊಂಡು ಹಂಗೆ ನನ್ನ ಜೊತೆ ಮಾತಾಡ್ಕೊಂಡು ನಿಂತಿರ್ತಾನೆ. ಹೆಂಗೆ ಪಾತ್ರೆ ತೊಳಿತೀನೋ ಅಂತಲೇ ಗೊತ್ತಾಗಲ್ಲ. ಅವನ ಜೊತೆ ಮಾತಾಡ್ಕೊಂಡು ಪಟ ಅಂತ ಎಲ್ಲ ಕೆಲಸ ಕೂಡ ಆಗೋಗುತ್ತೆ. ಇವತ್ತು ಶನಿವಾರ, ಸರಿ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೊರಟೆ. ನಾನು ಮತ್ತು ಪಾಪು ಇಬ್ಬರು ಕೂಡ. ಆಮೇಲೆ ಮಂಡೇ ರಜಾ ಇರುತ್ತೆ ಅಂತ ಅಂದ್ಕೊಂಡು ಹೊರಟೆ ನಾನು. ಸರಿ, ಮಂಡೇ ಬಂದುಬಿಡೋಣ, ಮಂಡೇ ಬಂದು ಟ್ಯೂಸ್ಡೇಯಿಂದ ಸರಿ ಹೋಗುತ್ತೆ ಸ್ಕೂಲಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಅದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ವಾಪಸ್ ಬರಬೇಕಾಯ್ತು ನಾನು. ಸ್ಯಾಟರ್ಡೇ ಹೊರಟ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ ಸ್ಟ್ಯಾಂಡಲ್ಲಂತೂ. ಈ ಬಸ್ಸು ಯಾವುದೋ ಒಂದು ಕಾರ್ನರಲ್ಲಿ ನಿಂತಿತ್ತು. ನೇಮ್ ಬೋರ್ಡ್ ಕೂಡ ಹಾಕಿರಲಿಲ್ಲ, ಅಷ್ಟು ರಶ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನೇಮ್ ಬೋರ್ಡ್ ಕೂಡ ಹಾಕಿರಲಿಲ್ಲ. ಯಾರೋ ಒಬ್ಬರು ಕೂತಿದ್ರು, ಅವರು ರಾಮನಗರ ಅಂತ ಹೇಳಿದ್ರೆ, ಸರಿ ರಾಮನಗರ ಅಂದಮೇಲೆ ಇನ್ನೂ ಒಂಚೂರು ಮುಂದೆ ಹೋಗಿ ಚನ್ನಪಟ್ಟಣ ಅಂತೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಂಗು ಹಿಂಗು ಮಾಡಿ ಹತ್ತು ಕೂತಿದ್ದು. ನಮ್ಮ ಬಸ್ಸಲ್ಲಿ ರಶ್ ಅಷ್ಟಿಲ್ಲ, ಆದರೆ ಕೆಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ನಾನ್ ಸ್ಟಾಪ್ ಮೈಸೂರು ಗಾಡಿ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸರಿ, ಹಂಗು ಹಿಂಗು ಮಾಡಿ ಒಂದು ಬಸ್ ಸಿಕ್ತು, ಅದ್ರಲ್ಲಿ ಹೋಗಿ ಕೂತ್ಕೊಂಡ್ವಿ. ಹಂಗೆ ಬರ್ತಾ ಕೆಂಗೇರಿ ಎಲ್ಲಂತೂ ಸಿಕ್ಕಾಪಟ್ಟೆ ಜನ, ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಇದ್ದರು. ಆಮೇಲೆ ಹಾಗೆ ಹೊರಟ್ವಿ. ನಾನು ಮತ್ತು ನನ್ನ ತಂಗಿ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ಬಸ್ಸಿಂದ ನನ್ನನ್ನು ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ಲಲ್ಲ, ಗೋಬಿ ತಿಂದು ಆಮೇಲೆ ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಪರ್ಚೇಸ್ ಮಾಡಿದ್ವಾ. ನನಗೆ ಇದು ಐಸ್ ಕ್ರೀಮ್ ಮೆಲ್ಟಾಗೋದ್ರೆ ಇಷ್ಟ ಆಗೋಲ್ಲ ತಿನ್ನೋದಕ್ಕೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಓಪನ್ ಮಾಡ್ಕೊಂಡು ತಿಂತಾಯಿದ್ರೆ ನನ್ನ ತಂಗಿ ನನ್ನ ಮಗನಿಗೆ ಹೇಳ್ಕೊಡ್ತಾ ಇದ್ದಾಳೆ, ಅಲ್ಲಿ ನೋಡು ಅಮ್ಮ ಐಸ್ ಕ್ರೀಮ್ ತಿಂತಾ ಇದ್ದಾಳೆ, ನೀನು ಕೊಡ್ತಾಯಿಲ್ಲ ನೋಡು ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಅವನಿಗೂ ಕೂಡ ಶೇರ್ ಮಾಡಿ ಪಟ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅಮ್ಮ ಕಾಯ್ತಾಯಿದ್ರು ನಾವು ಬರೋದನ್ನೇ. ಅಮ್ಮಂಗೆ ಹೇಳಿದ್ದೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಅಮ್ಮ ಕಾಯ್ಕೊಂಡಿದ್ರು. ಹೋದ ತಕ್ಷಣ ಹೋಗಿ ಮನೇಲಿ ಇನ್ನೂ ನನಗೇನು ಕೆಲಸ ಇಲ್ಲ, ಮಗನೂ ಅಮ್ಮ ಹತ್ರ ಬಿಟ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋದು. ಮಂಡೇ ಕೂಡ ರೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ತಿರ್ಗಾ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಭಾನುವಾರನೇ ಹೊರಟೆ ನಾನು. ಯಾಕೆಂದರೆ ಸೋಮವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೋಮವಾರ ಮಾರ್ನಿಂಗ್ ಅಂತೂ ಹೋಗೋಕ್ಕೆ ಆಗಲ್ಲ ಬಸ್ಸಲ್ಲಿ, ಅಷ್ಟು ರಶ್ ಇರುತ್ತೆ. ಮತ್ತು ಪಾಪು ಇಟ್ಕೊಂಡು ನಾನು ರಿಸ್ಕೇ ಚಾನ್ಸೇ ತೊಗೊಳ್ಳಲ್ಲ. ಸರಿ, ಗೊತ್ತಿರಲಿಲ್ಲ ನನಗೆ ಹೋದಾಗ ನೆಕ್ಸ್ಟ್ ಡೇ ತಿರ್ಗಿ ವಾಪಸ್ ಬರಬೇಕಾಗತ್ತೆ ಅಂತ. ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಇರೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಸಡನ್ನಾಗಿ ಅಲ್ಲಿಂದ ಹೊರಡಬೇಕಾಯ್ತು. ಇವಾಗ ನನ್ನ ತಂಗಿ ಅವ್ರದ್ದು ಐಸ್ ಕ್ರೀಮ್ ಓಪನ್ ಮಾಡ್ತಿದ್ದಾಳೆ. ಸಖತ್ತಾಗಿರುತ್ತೆ ನಂದಿನಿದು ಐಸ್ ಕ್ರೀಮು, ಅವಾಗ ತಿನ್ನೋದಕ್ಕೆ ಓಕೆ. ಅಲ್ಲಿ ತಿಂದ್ಕೊಂಡು ಹಾಗೆ ಅಮ್ಮ ಮನೇಲಿ ಕಂಪ್ಲೀಟ್ ರೆಸ್ಟು. ಹಾಗೆಯೇ ನಮ್ಮ ಮನೇಲಿ ನಾಟಿ ಕೋಳಿ ಕೂಡ ಸಾಕಿದ್ದಾರೆ. ಅದನ್ನೇ ನಮ್ಮ
ನಮ್ಮಮ್ಮ ತೊಗೊಂಬಂದ್ಬಿಟ್ಟು ನನ್ನ ತಂಗಿ ತೊಗೊಂಬಂದ್ಬಿಟ್ಟು ಮೊಟ್ಟೆ ತೋರಿಸ್ತಾ ಇದ್ದಾಳೆ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದಷ್ಟೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು. ನಾನು ಬರೋ ಟೈಮಲ್ಲಿ ವಾಪಸ್ ಒಂದಷ್ಟು ಕೊಟ್ಟು ಕಳಿಸಿದ್ರು ಡಬ್ಬಿಗೆ ಹಾಕ್ಬಿಟ್ಟು. ನೋಡಿ ಅಲ್ಲಿ ಎಷ್ಟೊಂದಿದೆ ಮೊಟ್ಟೆ. ಈ ಮೊಟ್ಟೆ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ, ನಾಟಿ ಮೊಟ್ಟೆ ಅಲ್ವಾ, ಟೇಸ್ಟು ತುಂಬ ಡಿಫ್ರೆನ್ಸ್ ಇರುತ್ತೆ ಮತ್ತು ಟೆಕ್ಸ್ಚರ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ನನ್ನ ತಂಗಿ ಮುಖಕ್ಕೇನೋ ಆಯಿಂಟ್ಮೆಂಟ್ ಹಚ್ಕೊಂಡಿದ್ಲು, ಗುಳ್ಳೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಅಮ್ಮಂದು ಡ್ಯೂಟಿ ಪಾಪು ಊಟ ಮಾಡಿಸೋದು ಎಲ್ಲ ಕೂಡ ಅಮ್ಮನೇ. ನನಗಂತೂ ಫುಲ್ ಕಂಪ್ಲೀಟ್ ರೆಸ್ಟು. ನಾನೇನು ಕೆಲಸ ಮಾಡ್ತಿದ್ದೆ ಅದೆಲ್ಲ ಕೂಡ ಅಮ್ಮಂಗೆ ಶಿಫ್ಟ್ ಮಾಡಿಬಿಟ್ಟಿರ್ತೀನಿ ಅಮ್ಮ ಮನೆಗೆ ಹೋದರೆ. ಅಲ್ಲಿ ಬ್ಯಾಕ್ ಸೈಡ್ ನೋಡ್ತಿದ್ರಲ್ಲ ಡ್ರಾಯಿಂಗು ವಾಲ್ ಪೇಂಟಿಂಗ್ ನಾನೇ ಮಾಡಿದ್ದಿದ್ದು, ಓಕೆನಾ. ಹಾಗೆ ನೆಕ್ಸ್ಟು ಇವರು ನಮ್ಮಪ್ಪ ರಿಲೇಷನ್ನು ನಮ್ಮ ಮನೆ ಪಕ್ಕನೇ ಇರೋದು, ಅವ್ರ ಮನೆಯೂ ಕೂಡ. ಅವರು ಓಂ ಶಕ್ತಿ ಹೋಗ್ತಾಯಿದ್ದೀನಿ, ಒಂಚೂರು ಮೆಹಂದಿ ಏನಾದರೂ ಹಾಕ್ಕೊಡು ಅಂತ ಅಂದ್ಬಿಟ್ಟು ಬಂದಿದ್ದರು. ಸರಿ ಹಾಕ್ಕೊಡ್ತೀನಿ ಬನ್ನಿ ಅಂತ ಮೆಹಂದಿ ಹಾಕ್ಕೊಟ್ಬಿಟ್ಟು ಇದು ನೆಕ್ಸ್ಟ್ ಡೇ ವಾಪಸ್ಸು ಹೊರಟ್ವಿ. ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಇರೋಣ ಅಂತ ಹೋಗಿದ್ವಿ, ಆದರೆ ವಾಪಸ್ ಬೇಗ ಬರಬೇಕಾಯ್ತು. ಸರಿ ಹೊರಟ್ವಿ. ಇದು ನಮ್ಮೂರದು ಹೊಸ ರೋಡು, ಸಖತ್ತಾಗಿದೆ ಇದಿದು ಫ್ಲೈಓವರು. ತುಂಬ ಎಷ್ಟೊಂದು ದಿನದಿಂದ ಶುರು ಮಾಡಿದರು ಇದು ರೋಡನ್ನ ಮಾಡೋದಕ್ಕೆ, ಕಂಪ್ಲೀಟ್ ಮಾಡೇ ಇರಲಿಲ್ಲ. ಇವಾಗ ಸ್ವಲ್ಪ ದಿನದಿಂದ ಓಪನ್ ಮಾಡಿದ್ದಾರೆ ಅದು ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದೇನೋ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಚನ್ನಪಟ್ಟಣದಲ್ಲಿ. ನೋಡಿ ಎಲ್ಲಿ ನೋಡಿದ್ರು ಬರೀ ಜನ, ಎಲ್ಲ ಕಡೆ ಬ್ಯಾನರು, ಎಲ್ಲ ಕಡೆ ಲೈಟಿಂಗ್ಸು, ಏನೋ ಕನಕೋತ್ಸವನೋ ಗಂಗೋತ್ಸವನೋ ಏನೋ ಅದನ್ನು ಮಾಡ್ತಾಯಿದ್ರಾ. ಸಿಕ್ಕಾಬಟ್ಟೆ ಜನ, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಮತ್ತು ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೋಡ್ತಾ ಇರ್ಬೋದು ಮುಂದೆ ನೀವೆಲ್ಲೆಲ್ಲ ಲೈಟ್ಗಳೆಲ್ಲ ಹಾಕಿದ್ದಾರೆ. ಅದು ರಾತ್ರಿ ಹೊತ್ತು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟೊಂದು ಜನ ಶೇರ್ ಮಾಡಿದ್ದಾರೆ, ನೀವು ಚೆಕ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಮತ್ತು ನಾರ್ಮಲಾಗಿ ಓಡಾಡೋ ರೋಡ್ ಅದು ನಾವು ಎಲ್ಲ ಕಡೆನೂ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ರು, ಎಲ್ಲೂ ರೋಡ್ ಓಪನೇ ಇರಲಿಲ್ಲ. ಹಾಯ್, ವಾಪಸ್ ಬೆಂಗಳೂರಿಗೆ ಬಂದಿದ್ದಾಯಿತು. ಅಮ್ಮ ಮನೆಗೆ ಹೋಗಿದ್ದೆ, ಒಂದು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ವಾಪಸ್ ಬಂದಿದ್ದಾಯಿತು. ನೆನ್ನೆ ತಾನೇ ಹೋಗಿದ್ದ ಹಬ್ಬವರೆಗೆ, ಆಲ್ರೆಡಿ ಮನೇಲಿದ್ದೀನಿ. ಸ್ವಲ್ಪ ಕೆಲಸ ಇದೆ ನಾಳೆ, ಹಾಗಾಗಿ ಬೇಗ ಬಂದಿದ್ದಾಯಿತು. ನಾನು ಪಪ್ಪು ಇಬ್ಬರು ಕೂಡ. ಮತ್ತು ಚನ್ನಪಟ್ಟಣದಲ್ಲೆಲ್ಲ ಏನೋ ಡಿ ಕೆ ಶಿವಕುಮಾರ್ ಅವರು ಏನೇನೋ ಒಂದು ಸ್ವಲ್ಪ ಫಂಕ್ಷನ್ಸ್ಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾಳೆ ತಿರ್ಗಾ ರಶ್ ಆಗಿಬಿಡ್ಬೋದು ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಇವತ್ತೇ ಬಂದುಬಿಟ್ವಿ. ಇವಾಗ ಅಡುಗೆ ಏನಾದರೂ ಮಾಡಿಕೊಂಡು ತಿನ್ನಬೇಕು. ದೋಸೆ ಇಟ್ಟಿದೆ, ಇಬ್ಬರು ಒಂದೊಂದು ದೋಸೆ ಹಾಕ್ಕೊಂಡು ತಿಂದುಬಿಟ್ರೆ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನಾಗುತ್ತೆ. ಸಾಂಬಾರು ಕೂಡ ಇದೆ, ಬೇಳೆ ಸಾರು, ಅದನ್ನೇ ತಿಂದ್ಬಿಟ್ಟು ಪಚ್ಚಿ ಮಾಡೋದಷ್ಟೇ. ನೆಕ್ಸ್ಟ್ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಗಲೇ ತುಂಬ ದಿನದಿಂದ ಡೈಲಿ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಾನೆ ಇದ್ದೀನಿ, ಪ್ಲಾನಿಂಗ್ ಕೂಡ ಮಾಡ್ತೀನಿ, ಆದರೆ ಆಗ್ತಾನೇ ಇಲ್ಲ. ಹೆಲ್ತ್ ಇಶ್ಯೂ ಆಗುತ್ತೆ. ಇಲ್ಲ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ದಿನ ನನಗೊಂದು ಪ್ರಾಬ್ಲಮ್ ಇತ್ತು, ಅದು ಡಿಮಾನಿಟೈಸೇಷನ್ ಆಗೋಗಿತ್ತು ನನ್ನ ಚಾನಲ್ಲು. ಆವಾಗ ಒಂದು ಸ್ವಲ್ಪ ದಿನ ಬ್ರೇಕ್ ಆಯಿತು. ಆಮೇಲೆ ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂ ಕೂಡ ಆಗೋಯಿತು ಮಧ್ಯೆ ಒಂದು ಸ್ವಲ್ಪ ದಿನ. ಅದರಿಂದ ಒಂದು ಸ್ವಲ್ಪ ನಾನು ಯೂಟ್ಯೂಬಿಂದ ಟೈಮ್ ಸಿಗಲೇ ಇಲ್ಲ ನನಗೆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆಲ್ಲ. ವಿಡಿಯೋ ಕೂಡ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಸರಿ ಕ್ಯಾಮ್ರಾ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ, ಇನ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಕ್ಯಾಮ್ರಾ ಸ್ಟ್ಯಾಂಡ್ ಎಲ್ಲ ಕೂಡ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಹೇಳ್ತಾನೆ ಇರ್ತೀನಿ ಪ್ರತಿ ವ್ಲಾಗಲ್ಲಿ, ಆದರೆ ಏನು ಮಾಡೋದು, ಹೆಲ್ತ್ ಇಶ್ಯೂ ಒಂದು ಸ್ವಲ್ಪ ದಿನ ಕೆಲಸ ಅದು ಇದು ಅಂತ ಅಂದ್ಕೊಂಡು ನನಗೆ ಟೈಮೇ ಸಿಗಲಿಲ್ಲ ಈ ಕಡೆ ಯೂಟ್ಯೂಬ್ ಕಡೆ ಟೈಮ್ ಕೊಡೋದಕ್ಕೆ. ಹಾಗೆಯೇ ಮಗನೂ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗತ್ತಲ್ಲ, ಅವನಿಗೂ ಕೂಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು. ನಾನು ಟಿ ವಿ ಕೇಬಲ್ ಎಲ್ಲ ಏನೂ ಹಾಕ್ಸಿಲ್ಲ ನಮ್ಮ ಮನೇಲಿ, ಹಾಗಾಗಿ ಅವನ ಜೊತೆ ಕಲರಿಂಗ್ ಮಾಡೋದಿರ್ಬೋದು, ಅವ್ನಿಗೇನಾದರೂ ಹೇಳ್ಕೊಡೋದಿರ್ಬೋದು, ಅದನ್ನೆಲ್ಲ ಕೂಡ ಮಾಡ್ತಾಯಿರ್ತೀನಿ. ಹಾಗೆಯೇ ನೀವು ಒಂದಷ್ಟು ಕ್ವಶನ್ಸ್ಗಳು ಕೇಳಿದ್ರಲ್ಲ, ಅದಕ್ಕೆಲ್ಲ ಆನ್ಸರ್ ಕೂಡ ಮಾಡಿಬಿಡೋಣ ಅಂತ. ಪಾಪ ಕೂಡ ಇಲ್ಲೇ ಇದ್ದಾನೆ, ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ತುಂಬ ದಿನದಿಂದ ಇದಕ್ಕೆ ಆನ್ಸರ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ ಇವಾಗ ಆನ್ಸರ್ ಮಾಡ್ಬಿಟ್ಟು ನಾನು 2 ಸಲ ಫಾಲಿಕ್ಯುಲರ್ ಸ್ಟಡಿ ಇದು ಮಾಡಿಸಿದ್ದೆ ವಾಣಿವಿಲಾಸಲ್ಲಿ. ಆವಾಗ ಫಸ್ಟ್ ಸೈಕಲ್ ಎಂತ ಕನ್ಸೀವ್ ಆಗಿಲ್ಲ, ಸೆಕೆಂಡ್ ಸೈಕಲ್ ಹೆಂಗೆ ಕನ್ಸೀವ್ ಆಯಿತು ಅಂತ ಅಂದ್ಬಿಟ್ಟು ಒಬ್ರು ಕೇಳಿದ್ವಿ. ಇದೆಲ್ಲ ರೀಸೆಂಟಾಗಿ ಬಂದಿರೋ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ರೀಸೆಂಟ್ ಅಂದರೆ 1-2-3 ಮಂತ್ಸು, ಮತ್ತು ಇವಾಗ ಒಂದು ವಾರದೊಳಗಡೆ 1-2-3 ದಿನದ ಹಿಂದೆ ಏನೇನು ಕ್ವಶನ್ಸ್ಗಳು ನನ್ನ ಹಳೆ ವಿಡಿಯೋಗೇ ಇನ್ನೂ ಕೂಡ ಕ್ವಶನ್ಸ್ಗಳು ಕೇಳ್ತಾನೆ ಇದ್ದೀರಾ, ಅದಕ್ಕೆ ಆನ್ಸರ್ ಮಾಡಬೇಡ ಅಂತ. ಅದೇ 2 ಸಲ ಮಾಡಿಸಿದ್ದೀರಾ. ಫಸ್ಟ್ ಟೈಮ್ ಎಂತಕ್ಕಾಗಿಲ್ಲ, ಸೆಕೆಂಡ್ ಟೈಮು ಹೆಂಗೆ ಕನ್ಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮು ನನಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಅಂದರೆ, ಎಗ್ದು ಸೈಜು ಅಷ್ಟು ಮೆಚುರಿಟಿನೂ ಬಂದಿರಲಿಲ್ಲ. ಮತ್ತು ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಇರುತ್ತೆ, ಗರ್ಭಕೋಶದ್ದು ವಾಲ್ ಏನಿರುತ್ತೆ ಅದ್ರ ಥಿಕ್ನೆಸ್ಸು
ಸ್ವಲ್ಪ ಸ್ವಲ್ಪ ಏನು ತುಂಬ ಕಮ್ಮಿ ಇತ್ತು ನನಗೆ ಆವಾಗ. 8 ಇರಬೇಕನ್ಸುತ್ತೆ. ನನಗೆ 4 ಕಮ್ಮಿ ಇತ್ತು ಅನಿಸುತ್ತೆ ಫಸ್ಟ್ ಸೈಕಲ್. ನೀವು ನೋಡ್ಬೋದು ನನ್ನ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ, 4 ವರ್ಷ ಹಳೆ ವೀಡಿಯೋ. ಅದು ವೀಡಿಯೋಗಳ್ದೆಲ್ಲನೂ ಕೂಡ ಲಿಂಕು ನಾನು ನಿಮಗೆ ಇವಾಗ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅವಾಗ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಕೂಡ ಕಮ್ಮಿ ಇತ್ತು, ಹಾಗೆ ಎಗ್ದು ಸೈಜ್ ಕೂಡ ತುಂಬ ಕಮ್ಮಿ ಇತ್ತು. ಹಂಗಾಗಿ ನನಗೆ ಫಸ್ಟ್ ಸೈಕಲ್ ಕನ್ಸೀವ್ ಆಗಿಲ್ಲ. ಸೆಕೆಂಡ್ ಸೈಕಲ್ಲೂ ಟ್ರೈ ಮಾಡೋಣ. ಅಕಸ್ಮಾತ್ ಈ ಸೈಕಲಲ್ಲಿ ಕನ್ಸೀವ್ ಆಗಿಲ್ಲ ಅಂತಂದರೆ ನೆಕ್ಸ್ಟು ನಾವು IUI ಟ್ರೈ ಮಾಡೋಣ ಅಂತ. IVF ಬೇರೆ, IUI ಬೇರೆ, ಒಂದಷ್ಟು ತುಂಬ ಪ್ರೊಸೀಜರ್ಸ್ಗಳಿರುತ್ತೆ. ಈ ವಿಡಿಯೋದಲ್ಲಿ ನನಗೆ ಒಂದೇ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಾಗಿದ್ದು. ನೆಕ್ಸ್ಟ್ ಹಾಗೆ ಬರೋ ವ್ಲಾಗ್ಗಳಲ್ಲೆಲ್ಲ ನಾನು ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಒಬ್ಬರು ಕೇಳಿದರು, PCOD ಇರೋರಿಗೆ ಇಲ್ಲ PCOS ಇರೋರಿಗೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ ಅಂತ. ಕನ್ಸೀವ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಅಂದರೆ ನಾವು ನಮ್ಮ ಡಯಟ್ ಮೇಂಟೈನ್ ಮಾಡಬೇಕು, ನಮ್ಮದು ತುಂಬ ಸ್ಟ್ರೆಸ್ ತೊಗೋಬಾರ್ದು, ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ನಾನೇ ಎಕ್ಸಾಂಪಲ್ ನೀವು ತೊಗೊಂಡ್ರೆ ನನಗೂ ಕೂಡ PCOD ತುಂಬ ಅಂದರೆ ಏನು ಹೇಳ್ತಾರೆ 3 ಮಂತ್ಸಿಗೆ ಒಂದ್ಸಲಿ ಪೀರಿಯಡ್ಸ್ ಆಗ್ತಿದ್ದೆ ನಾನು. ಆ ಥರ ತುಂಬ ಇಶ್ಯೂಸ್ ಇತ್ತು ನನಗೂ ಕೂಡ. ಆದರೂ ಕೂಡ ಕನ್ಸೀವ್ ಆಗಿದೆ, ಮಗು ಆಗಿದೆ. ಇವಾಗ ಮಗುಗೆ 4 ವರ್ಷ. ಅದನ್ನು ತೊಗೊಂಡ್ರೆ ನೀವು ಆರಾಮಾಗಿ ಕನ್ಸೀವ್ ಆಗುತ್ತೆ. ನಾವು ಅದನ್ನು ತುಂಬ ಸ್ಟ್ರೆಸ್ ತೊಗೊಳೋದು ಬಿಟ್ಟು ಈ ಡಾಕ್ಟ್ರ್ ಕಡೆ ತುಂಬ ಗಮನ ಕೊಟ್ಟು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ನನಗೂ ಗೊತ್ತಾಗುತ್ತೆ, ಕೆಲವು ಸಲ ಹೋಪ್ನ ಕಳ್ಕೊಂಬಿಟ್ಟಿರ್ತೀವಿ, ಆಗುತ್ತೋ ಇಲ್ವೋ, ಮಗು ಆಗುತ್ತೋ ಇಲ್ವೋ, ಅತ್ತೆ ಮಾವ ಕೇಳ್ತಾ ಇದ್ದಾರೆ, ಗಂಡ ಕೇಳ್ತಿದ್ದಾರೆ. ನಮಗೆ ಅಷ್ಟೊಂದು ಫೀಲ್ ಆಗ್ತಾ ಇರುತ್ತೆ, ಮಗು ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ, ನಿಧಾನಕ್ಕೆ ಯೋಚನೆ ಮಾಡಿ, ನಮ್ಗೆ ಒಳ್ಳೆ ಟೈಮ್ ಬಂದಾಗ ಆಗುತ್ತೆ ಅಂತ ಅಂದ್ಕೊಳ್ಳಿ. ನನಗೆ 7 ಇಯರ್ಸ್ ಅಂದರೆ ತುಂಬ ಟೈಮೇ ಅದು. 7 ಇಯರ್ಸಿಗೆ ಮಧ್ಯದಲ್ಲಿ ಏನೇನೋ ಎಷ್ಟೋ ಯೋಚನೆಗಳು ಬಂದಿರುತ್ತೆ. ಮಗು ಆಗ್ತಿಲ್ಲ, ಏನಾಗುತ್ತೋ ಏನೋ, ನಮ್ಗೆ ಮುಂದೆ ಮಕ್ಕಳಾಗುತ್ತೋ ಇಲ್ವೋ ಅಂತ ತುಂಬ ಯೋಚನೆಗಳು ಕೂಡ ಬಂದಿರುತ್ತೆ. ಯಾವತ್ತೂ ಹೋಪ್ನ ಕಳ್ಕೊಬೇಡಿ. ಆಗುತ್ತೆ, ಆಗಬೇಕು ಅಂತ ದೇವ್ರು ಬರೆದಿದ್ರೆ ಹಾಗೇ ಆಗುತ್ತೆ. ಆಗಲಿ ಅಂತಲೇ ಬಯಸ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣ. ದೇವ್ರು ಯಾವಾಗ ಕೊಡಬೇಕು ಅಂತ ಅನಿಸುತ್ತೆ ಆವಾಗ ಹಾಗೇ ಆಗುತ್ತೆ. ಓಕೆನಾ? ಸರಿ, ಟೆನ್ಷನ್ ತೊಗೋಬೇಡಿ. PCOS ಇದ್ದರು, PCOD ಇದ್ದರು, ಥೈರಾಯ್ಡ್ ಇದ್ದರು, ಇವಾಗ ತುಂಬ ಮುಂದುವರೆದಿದೆ ಮೆಡಿಕಲ್ ಫೀಲ್ಡು. ನಮ್ಗೆ ತುಂಬ ಆಪ್ಷನ್ಸ್ಗಳಿರುತ್ತೆ. IVF ಇದೆ, IUI ಇದೆ. ಫಾಲಿಕ್ಯುಲರ್ ಸ್ಟಡಿ ಅನ್ನೋದು ಬೇಸಿಕ್. ಫಾಲಿಕ್ಯುಲರ್ ಸ್ಟಡಿ ಅಂದರೆ ನಾವು ಏನೇ ಎಗ್ ಮೆಚ್ಯೂರ್ ಆಗ್ತಾ ಇರುತ್ತೆ, ಎಷ್ಟು ಸೈಜ್ ಡೆವಲಪ್ಮೆಂಟ್ ಏನೇನಿರುತ್ತೆ ಅದ್ರ ಬಗ್ಗೆ ಅವರು ಚೆಕ್ ಮಾಡಿ ನಮಗೆ ಡೇಟ್ ಹೇಳ್ಬೋದು ಅಷ್ಟೇ. ಈ ಟೈಮಲ್ಲಿ ಕನ್ಸೀವ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೇ. ಆದರೆ ಏನೇ ಹೇಳಿದ್ರು ಡಾಕ್ಟ್ರು ಕೂಡ, ಏನೇ ಟ್ರೀಟ್ಮೆಂಟ್ ನಾವು ತೊಗೊಂಡ್ರು ಕೂಡ ಭಗವಂತಂದು ಒಂದು ಕೈ ಇರುತ್ತೆ. ದೇವರು ಅಸ್ತು 99% ನಾವು ಎಫರ್ಟ್ ಹಾಕಿದ್ರೆ 1% ಭಗವಂತ ಅಸ್ತು ಅಂತ ಅಂದ್ಬಿಟ್ರೆ ನಾವು 99% ಎಫರ್ಟ್ ಹಾಕಿದ್ದಕ್ಕೂ ಆ ಕಡೆಯಿಂದ ದೇವ್ರ ಕಡೆಯಿಂದ ಒಂದು ಅಪ್ರೂವಲ್ 1%ಅಲ್ಲಿ ನಾವು 100% ಆಗೋಗುತ್ತೆ. ಅದು ನಮ್ಮ ಕಡೆಯಿಂದನೂ ಎಫರ್ಟ್ ಇರಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಡಾಕ್ಟ್ರ್ ಏನು ಹೇಳ್ತಾರೆ ಅದ್ರ ಕಡೆ ಗಮನ ಇರಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಅದೆಲ್ಲ ಕೂಡ ಮಾಡಿಕೊಂಡು ಟ್ರೈ ಮಾಡಿದ್ರೆ ಮಗು ಆಗೇ ಆಗುತ್ತೆ. PCOD ಇದ್ದರೆ ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಆರಾಮಾಗಿ ಯೋಚನೆ ಮಾಡಿ, ಪಾಸಿಟಿವ್ ಕಡೆ ಥಿಂಕಿಂಗ್ ಇರಲಿ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಸಿಚುವೇಶನ್ ಹೆಂಗಿತ್ತು ಅಂತ ನನಗೂ ಗೊತ್ತು. ಯಾವುದೇ ಡಾಕ್ಟ್ರ್ ಹತ್ರ ಹೋದ್ರೂ ಫಸ್ಟ್ ಕ್ವಶನ್ ಅದೇ ಬರುತ್ತೆ, ಮಗು ಆಗುತ್ತೆ ಮಗು. ನಾವು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಂಡು ಇದು ಮಾಡೋ ಬದಲು ಆರಾಮಾಗಿ ತಗೊಳ್ಳಿ. ಓಕೆನಾ? ತುಂಬ ಜಾಸ್ತಿ ಹೇಳಿಬಿಟ್ಟೆ ಅನಿಸುತ್ತೆ ವ್ಲಾಗಲ್ಲಿ. ಹಾಗೆಯೇ ಅಣ್ಣ ಮತ್ತು ನಾನು ಯಜಮಾನ್ರು ಎಲ್ಲ ಕೂಡ ಸ್ವಲ್ಪ ಹೊರಗಡೆ ಊಟಕ್ಕೆ ಕೂಡ ಹೋಗಿದ್ವಿ. ಇಲ್ಲಿ ವೆಜ್ ಊಟ, ಹಾಗೆ ನೆಕ್ಸ್ಟ್ ಡೇ ನಾನ್ ವೆಜ್ ಊಟಕ್ಕೂ ಕೂಡ ಹೋಗಿದ್ವಿ. ನಾನು, ಅಣ್ಣ ಮತ್ತು ಯಜಮಾನ್ರು 3 ಜನ, ನನ್ನ ಮಗ. ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ. 4 ಜನ ಕೂಡ ಹೋಗಿದ್ವಿ. ರೋಟಿಗರ್ಗೆ ಆರಾಮಾಗಿ ಒಬ್ಬಟ್ಟಿಂದು ಊಟ ತಿಂದ್ಕೊಂಡು ಬಂದ್ವಿ. ಅಣ್ಣ ಹೊಸ ವೆಹಿಕಲ್ ತೊಗೊಂಡಿದ್ರಾ, ಸರಿ ಆಯಿತು ಹೋಗೋಣ ಎಲ್ಲರೂ ಹೊರಗಡೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಗಾಡಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಊಟ ಕೂಡ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಅನಿಸುತ್ತೆ, ಸಂಡೇನೋ ಯಾವಾಗೋ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ನಾನ್ ವೆಜ್ ಊಟಕ್ಕೆ ಹೋಗೋಣ, ನಾನ್ ವೆಜ್ ತಿನ್ಕೊಂಬರೋಣ ಅಂತ ಹೇಳಿಬಿಟ್ಟು RR ನಗರದಲ್ಲಿ ಆಹಾರ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಆಮೇಲೆ ಅಲ್ಲಿಗೂ ಕೂಡ ಹೊರಟ್ವಿ. ಅಲ್ಲಿಗೂ ಕೂಡ ಹೋಗಿ ಅಲ್ಲಿ ನಾನ್ ವೆಜ್ ಊಟ ಸಖತ್ತಾಗಿತ್ತು. ಅಲ್ಲೂ ಕೂಡ ನಾನ್ ವೆಜ್ ಊಟ ಮಾಡಿಕೊಂಡು ಬಂದ್ವಿ. ಈ ವ್ಲಾಗಲ್ಲಿ ಒಂದಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಕೂಡ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗೋಣ. ಅಲ್ಲಿ ತನಕ ಖುಷಿಯಾಗಿರಿ, ಖುಷಿನ ಹಂಚಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ಬಾಯ್. ಬಾಯ್.